ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯ ಹಲವೆಡೆ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಮಹಜರು ಮಾಡಿಸಿ ಒಟ್ಟಾರೆಯಾಗಿ 13 ಸ್ಥಳಗಳನ್ನು ಗುರುತಿಸಲಾಗಿದೆ. ಇನ್ನುಳಿದ ಸ್ಥಳಗಳ ಪರಿಶೀಲನೆ ಕೂಡ ಇಂದು ನಡೀತಾ ಇದೆ. ಎಸ್ಐಟಿ ತಂಡ ಅನಾಮಿಕನ ಸಂಪೂರ್ಣ ಹೇಳಿಕೆಯನ್ನ ಪಡೆದ ನಂತರ ಪ್ರಕರಣವನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮು, ಎಸ್ಪಿ ಸಿಎ ಸೈಮನ್ ಹಾಗೂ ಅಧಿಕಾರಿಗಳ ತಂಡ ಬೆಳಿಗ್ಗೆಯೇ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದರು. ಅನಾಮಿಕ ತನ್ನ ಪರ ನ್ಯಾಯವಾದಿಗಳ ತಂಡದೊಂದಿಗೆ ಬೆಳಗ್ಗೆ 11ಕ್ಕೆ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದ. ಕೆಲವು ತಾಸಿನ ವಿಚಾರಣೆಯ ಬಳಿಕ ದಾಖಲೆಯ ಪತ್ರದೊಂದಿಗೆ ಬಿಗಿ ಭದ್ರತೆಯಲ್ಲಿ ಮಧ್ಯಾಹ್ನ 1ಕ್ಕೆ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಬಳಿ ಆತನನ್ನ ಕರೆತರಲಾಯಿತು. ಇನ್ನು ದೂರುದಾರ ತಲೆಬುರುಡೆಯೊಂದನ್ನು ನ್ಯಾಯಾಲಯದ ಮುಂದೆ ತಂದು ಹಾಜರುಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅದೇ ಜಾಗವನ್ನ ಮತ್ತೆ ಮಹಾಜರುಪಡಿಸಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ತಾಗಿಕೊಂಡಿರುವಂತೆ ಕೆಳಭಾಗದ ಅರಣ್ಯ ಇಲಾಖೆಗೆ ಸೇರಿದ ಪ್ರದೇಶಕ್ಕೆ ಅಧಿಕಾರಿಗಳನ್ನು ಆತ ಕರೆದುಕೊಂಡು ಹೋದ. ಅಲ್ಲಿ ಒಟ್ಟಾರೆಯಾಗಿ 8 ಪ್ರದೇಶಗಳನ್ನು ಗುರುತಿಸಿದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.